GRG 152 ಮತ್ತು TS3R ಪಿಂಕ್, TS3R ರೆಡ್ ಗ್ರಾಮ್ ತೊಗರಿ ತಳಿ ಒಳ್ಳೆಯ ರೀತಿಯಲ್ಲಿ 5 ಫೀಟ್ ಅಂತರ ಸಾಲಿನಲ್ಲಿ ಬಂದಿದೆ. ಯಾವುದೇ ಥರದಂಥ ಕುಡಿ ಚೂಟು ಅವಶ್ಯಕತೆ ಇಲ್ಲ. ಎಷ್ಟು ಬೇಕಷ್ಟು ಕವಲು ತಾನಾಗೇ ಬರುವುದು. ಒಳ್ಳೆ ಕವಲು 160 ದಿನದಲ್ಲಿ ಮಾಗುವ ತಳಿ, ಒಳ್ಳೆ ಇಳುವರಿ ಕೊಡುವ TS3R ತೊಗರಿ ತಳಿ. ಗುಲ್ಬರ್ಗ ಯೂನಿವರ್ಸಿಟಿಯವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ತೊಗರಿ ಬೀಜ ಚೆನ್ನಾಗಿದೆ. 11 ವರ್ಷದಿಂದ ಹಾಕುತ್ತಾ ಬರ್ತಿದ್ದೀವಿ. ಒಳ್ಳೆ ಇಳುವರಿ ಇದೆ. ಒಳ್ಳೆ ಗುಣಮಟ್ಟದಂಥ ತೊಗರಿ ಬೆಳೆ. ಡ್ರಿಪ್ ಮುಖಾಂತರ ನೀರು ಬಿಡುವುದು. ಚೆನ್ನಾಗಿದೆ ತೊಗರಿ ಬೆಳೆ. ನೋಡಿ, ಚೆನ್ನಾಗಿ ಬಂದಿದೆ, ಹುಲಸಾಗಿದೆ. ವಾವ್ ವಾವ್. ನೋಡಿ, ವಾಲ್ ಕಾಣಿಸ್ತಾ ಇದೆ. ಡ್ರಿಪ್ ಸಿಸ್ಟಮ್ಗೆ ಡ್ರಿಪ್ ಮುಖಾಂತರ ನೀರು ಕೊಡೋದು. ಎಕರೆಗೆ 7ರಿಂದ 11 ಕ್ವಿಂಟಲ್ವರೆಗೆ ಬರೋದು. ಒಳ್ಳೆ ಗೊಬ್ಬರ ನೆಲ ಇದ್ದರೆ 11 ಕ್ವಿಂಟಲ್ ಬರುತ್ತೆ. ಸಾಧಾರಣ ಜಮೀನಿದ್ರೆ 7 ಕ್ವಿಂಟಲ್ ಬರೋದು. ಮಳೆ ಆಶ್ರಿತದಲ್ಲಿ 4ರಿಂದ 5 ಕ್ವಿಂಟಲ್ ಬರೋದು. ಒಳ್ಳೆ ಜಮೀನು ಇದ್ದರೆ ಮಳೆ ಆಶ್ರಿತದಲ್ಲಿ 9 ಕ್ವಿಂಟಲ್ವರೆಗೂ ಬರುವುದು. ಚೆನ್ನಾಗಿದೆ ತೊಗರಿ ಬೆಳೆ. ಅತಿ ಹೆಚ್ಚು ಲಾಭ, ಕಡಿಮೆ ಬಂಡವಾಳ, ಕಡಿಮೆ ಕೆಲಸ, ಕೂಲಿ ಆಳುಗಳ ಸಮಸ್ಯೆ ಕಡಿಮೆ. ಹೀಗಾಗಿ ತೊಗರಿ ಇವಾಗ ಜನಪ್ರಿಯವಾಗುತ್ತಿದೆ. ನೋಡಿ, ಸಮೃದ್ಧವಾದಂಥ ತೊಗರಿ ಬೆಳೆ. ಡ್ರಿಪ್ ಲೈನ್ ಮುಖಾಂತರ ನೀರಾವರಿ ಕೊಟ್ಟರೆ ಒಳ್ಳೆ ಇಳುವರಿ ಬರೋದು. ಚೆನ್ನಾಗಿದೆ. ಮೇಂಟೆನೆನ್ಸ್ ಕಡಿಮೆ. ಬೇರೆ ಬೆಳೆಗಳಾದರೆ ಬಿತ್ತೋದು, ರಾಶಿದು, ಮೇಲಾಗಿನ ಮೇಲೆ ಹಾಕೋದು, ಇಳುವರಿ ಕಡಿಮೆ. ನೋಡಿ, ಕುಂಬಾರ ಪಕ್ಷಿ, ಕುಂಬಾರ ಕೋಳಿ, ಕುಂಬಕಾಗೆ, ನೋಡಿ ಇಲ್ಲಿ ಒಂದು ವಾಲ್ ಇದೆ. ವಾಲ್ಗಳ ಮುಖಾಂತರ ಡ್ರಿಪ್ ಸಿಸ್ಟಮ್ ಮುಖಾಂತರ ನೀರು ಇದರಲ್ಲಿ ಇಲ್ಲಿದೆ ನೋಡಿ. ಇದರ ಮುಖಾಂತರ ಲ್ಯಾಟ್ರಲ್ ಕೊಟ್ಟು ಸಾಲಿಗೆ ಎಳೆಯೋದು. ಒಳ್ಳೆ ಇಳುವರಿ ಬರುವುದು. ಸೈಡ್ ಗಿಡ ಇರೋದರಿಂದ ಈ ಥರ ಬೆಳೆ ಕುಂಠಿತವಾಗೋದು. ಗಿಡಗಳಿದ್ದರೆ ಆಕ್ಸಿಜನ್ನು ವಾತಾವರಣದಲ್ಲಿ ಆಕ್ಸಿಜನ್ ಚೆನ್ನಾಗಿರುತ್ತೆ ಖರೆ, ಆದರೆ ಬೆಳೆ ಈ ಥರ ಲಾಸ್ ಆಗೋದು ಗಿಡಗಳಿದ್ದರೆ. ಬಾಂದಿಗುಂಟ ನೋಡಿ ಎಷ್ಟು ಚಿಕ್ಕದಾಗಿ ಕೂತ್ಬಿಟ್ಟಿದೆ. ಇದರ ಆರೆಲ್ಲ ಅದನ್ನು ಯೂಸ್ ಮಾಡಿ ಅದು ದಷ್ಟಪುಷ್ಟವಾಗಿ ಬೆಳೆಯೋದು ಗಿಡಗಳು. ನೋಡಿ, ಇಲ್ಲಿ ನೋಡಿ ತೊಗರಿ ಬೆಳೆ, ಇಲ್ಲಿ ನೋಡಿ, ಮುನ್ಗಡೆ ನೋಡಿ, ದಂಡಿ ಸಲಿ ನೋಡಿ. ಇಷ್ಟು ಜಮೀನು ಅದರ ಸಲುವಾಗಿ ಹಿಡಿಯೋದು. ಎಷ್ಟು 40 ಫೀಟ್ ತನಕ ಬೆಳೆ ಬರುವುದೇ ಇಲ್ಲ. ಸೈಡಿಗೆ ಗಿಡಗಳು ಹಚ್ಚೋದ್ರಿಂದ ಇದೊಂದು ಸಮಸ್ಯೆ ಇದೆ ರೈತರಿಗೆ. ಒಂದು ಸಮಸ್ಯೆ ಇದ್ದರೂ ಒಂದು ಲಾಭ ಇರೋದು, ಒಂದು ಲಾಭ ಇದ್ದರೆ ಒಂದು ಸಮಸ್ಯೆ ಇರೋದು. ಚೆನ್ನಾಗಿದೆ ಬೆಳೆ.